ನಿಮಗೂ ಮುತ್ತಪ್ಪ ದುಶ್ಮನಿ ಅಂತೆ, ನೀನು ಜಸ್ಟ್ ಮಿಸ್ ಆಗ್ಬಿಟ್ಟೆ ಅಂತ ಹೊತ್ತು ಶೂಟೌಟ್ ಒಳಗೆ ಇಲ್ಲ ನೀನು ಹೋಗ್ಬಿಡ್ತದೆ ಸೆಕೆಂಡ್ ಒಳಗೆ ನಿನ್ನ ಲಕ್ ಚೆನ್ನಾಗಿದೆ. ನೆಕ್ಸ್ಟ್ ಮುತ್ತಪ್ಪರೆ ಸೂಪರ್ ಡಾನು, ದುಬೈ ಲಿಂಕ್ ಇರೋದು ಅವ್ನಿಗೇನೋ ಸರಸ್ ಶೆಟ್ಟಿ ಅವರು ಇವರು ದಾವೂದ್ ಇಬ್ರಾಹಿಂ ಯಾವುದೋ ಲಿಂಕ್ ಇದೆ ಅವನಿಗೆ ಮುತ್ತಪ್ಪರೆಗೆ. ಈಗೆಲ್ಲ ಎಲ್ಲಿ ಬಿಡ್ತಾನೆ ಮುತ್ತಪ್ಪರೆ, ಓಡಾಡ್ಸಿ ಬೀದಿ ಹೊರಡ್ಬಿಡ್ತಾನೆ ಅವನು. ನಮಗೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಡಾನ್ಗೆ ಭಯ ಬಿದ್ದಿಲ್ಲ, ಯಾವುದೇ ಮುತ್ತಪ್ಪರಿಗೆ ನಾವು ಭಯ ಬಿದ್ದಿಲ್ಲ. ಏನೋ ಎಲ್ಲಿ ಸಹ ಮುತ್ತಪ್ಪರೆ ಎಲ್ಲಿ ಡಾನ್ ಮುತ್ತಪ್ಪರೆ ಡಾನ್ ಅಲ್ಲ. ಮುತ್ತಪ್ಪರೆ ಡಾನ್ ಮಾಡಿದ್ದು ನಾವು. ಯಾರು ಬೆಂಗಳೂರು ಅಂಡ್ರೌಂಡ್ನ ವಿಚಾರಿಸಿ ಮುತ್ತಪ್ಪರೆ ಯಾರಿಗೋ ಒಬ್ಬ ಪಂಚ್ ಹೊಡೆದವಣ, ಯಾರಿಗೂ ಮಚ್ಚೋರ್ ಸೇರಿ ಹೊಡೆದವಣ ಅಥವಾ ಏನೋ ನೋಯಿಟ್ಟು ಪೊಲೀಸರು ಓದೈತೀನಿ ಕೇಳಿ ಸರ್. ಅವ್ನು ಎಲ್ಲೋ ದುಬೈನಲ್ಲಿ ಕೂತ್ಕೊಂತಾನೆ, ಯಾರು ದುಡ್ಡು ಕೊಡ್ತಾನೆ 5 ಲಕ್ಷ 3 ಲಕ್ಷ ನಮಗೆ ಎಲ್ಲ ಊಟಕ್ಕೆ ಕಳಿಸ್ತಾನೆ, ನಂಗೆ ಅದು ಮನೆ ಹತ್ರ ಕುಡಿಯೋಕೆ ಇರುತ್ತೆ ದಮ್ ಅಂತ ಬಿಡ್ತಾನೆ. ಅದು ಮಾಡ್ಸೋದು ಅವ್ನು ದುಡ್ಡು ಡಾನ ಅವನು ಕೈಸ ಹೇಳ್ತಾನೆ. ನಿನಗೆ ಶ್ರೀಧರ್ಗೆ ಭಯ ಬಿದ್ದು ದೂರ ಹೊಡೋಗ್ಬಿಡ್ತಾನೆ ಮುತ್ತಪ್ಪರೆ ಅಲ್ವಾ ಸರ್. ನಮಗಿಬ್ಬರು ಬಿಟ್ಟು ಭಯ ಬಿದ್ದೊಡಗಿಲ್ಲ, ಇಡೀ ಬೆಂಗಳೂರು ರೋಡಿಗೆ ಒಂದಾಗಿದ್ದೀವಿ ನಾವು. ಒಂದಾಗಿ ಕಾರಣಕ್ಕೆ ಭಯ ಬಿದ್ದೋಗಿದ್ದು. ಮಂಗಳೂರು ಇರಲಿಲ್ಲ, ಏಟ್ ಬಿದ್ದರು ಕೂಡ ಏನೋ ಮುತ್ತಪ್ಪರೆಗೆ ಮಡಕಿನಲ್ಲಿ ಇದ್ದಿದ್ದು ಮಂಗಳೂರು. ಇಲ್ಲಿ ಬಿಟ್ಟ ಮೇಲೆ ಮಡಕಿನಲ್ಲಿ ಇದ್ದಿದ್ದು, ಮಂಗಳೂರು ಇರಲಿಲ್ಲ. ಈ ಮನುಷ್ಯ ದುಬೈನಲ್ಲಿ ಸುಮ್ಮನೆ ಕೂತಿಲ್ಲ. ಅವ್ನಿಗೆ 24 ಗಂಟೆ ನಮ್ಮ ಚಿಂತೆ ಬಿಟ್ಟು ಬೇರೆ ಏನಿದೆ ಕೆಲಸ ಇಲ್ಲ ದುಬೈನಲ್ಲಿ. ಅವ್ನಿಗೆ ನಮ್ಗೆ ಹೆಂಗಾರು ಮಾಡಿ ಮುಗಿಸ್ಬೇಕನ್ನೋದು ಕಥೆ ಅವನು. ನಮಗೆ ACP ಗಣಪತಿ ಅವರು ಇನ್ಕ್ವೈರಿ ಮಾಡಿರ್ತಾರೆ. ನೈಟ್ನಲ್ಲಿ ಅಜಯ್ ಕುಮಾರ್ ಸಿಂಗ್ ಅಡಿಷನಲ್ ಕಮಿಷನರ್ಸ್ ಅವರು ನಮಗೆ ಇನ್ಕ್ವೈರಿ ಮಾಡ್ತಾರೆ. ಬೆಳಗ್ಗೆ ನಂದು ಶ್ರೀಧರ್ ಡಿಸ್ಕಸ್ ರಿಲ್ಯಾಕ್ಸ್ ಆಗಿರುತ್ತೆ. ನಮಗೆ ರಿಲ್ಯಾಕ್ಸ್ ಆಗಿ ನಾವಿಬ್ಬರು ಸ್ನಾನ ಮಾಡಿಕೊಂಡು ಸ್ಟೇಷನ್ ಕಾಲ ಕಳೀತಾ ಇದ್ವಿ. ನಮ್ಗೆ ಯಾರು ಬಂದು ಮಾತಾಡಲ್ಲ. ಮಧ್ಯಾಹ್ನ 2 ಗಂಟೆ ಆದರೂ ಯಾರು ಬಂದು ಮಾತಾಡ್ಸಲ್ಲ. ನಮ್ಮ ಪಣ್ಣ ರೂಮಲ್ಲಿ ಕೂತೀವಿ. 2 ಗಂಟೆ ಆದಮೇಲೆ ನರೋಣ ಬರ್ತಾರೆ, ಸಬ್ ಇನ್ಸ್ಪೆಕ್ಟ್ರು. ನರೋಣ ಬಂದು ಈ ಸ್ಕ್ವಾಡು, ಯಾವ ಸ್ಕ್ವಾಡು, ನಾನು ಸಲೆಂಡರ್ ಆಗಿದ್ನಲ್ಲ ಜಯನಗರ್ ಸ್ಟೇಷನ್ನಿಂದ, ಆ ಸ್ಟೇಷನ್ ಸ್ಕ್ವಾಡ್ ಅವರು. ಆಮೇಲೆ ಸ್ಟೇಷನ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅಂತ ಅಲ್ಲಿ ಆ ಸ್ಟೇಷನ್ ಇನ್ಚಾರ್ಜು. ಅವ್ರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರು ಬೆಂಗಳೂರು ಲೋಕಲ್ನವರು, ಭಾರಿ ನೀಟಾಗಿದ್ದವರು. ಇದನ್ನು ನಮ್ಮ ಕೇಸ್ ಬಗ್ಗೆ ಅವರು ಇನ್ಚಾರ್ಜ್ ಇಲ್ಲ, ಬರೀ ಸ್ಟೇಷನ್ ಇನ್ಸ್ಪೆಕ್ಟರ್ ಅಷ್ಟೇ. ಈ ನನ್ನ ಏನು ಸೆಲೆಂಡರ್ ಆಗಿದೆ ಆ ಕೇಸ್ಗೆ ಇನ್ಚಾರ್ಜ್. ನಮಗೆ ಏನು ಮಾತಾಡಿಲ್ಲ ಅವರು. ಜಸ್ಟ್ ಯಾರು ಏನು ಕತೆ ನಿಮ್ಮದು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ಯಾಕೆ ಈ ಫೀಲ್ಡ್ಗೆಲ್ಲ ಬಂದ್ರಿ ಅಂತ ಮಾತಾಡ್ತಾರೆ. ಮಾತಾಡೋ ಟೈಮ್ನಲ್ಲಿ ನರೋಣ ಅವರು ನಮ್ಮ ಬಗ್ಗೆ ಅವ್ರಿಗೆ ಹೇಳ್ತಾರೆ. ನರೋಣ ಅವ್ರು ಯಾಕೆ ನಮ್ಮ ಬಗ್ಗೆ ಹೇಳ್ತಾರೆ ಅಂತೇಳಿ, ನರೋಣ ಸಾಕಷ್ಟು ನಮ್ಮ ಬಗ್ಗೆ ಗೊತ್ತಿತ್ತು ಅವ್ರಿಗೆ. ಅದು ನಮ್ಮ ಬಗ್ಗೆನೂ ಸಾಕಷ್ಟು ಗೊತ್ತಿತ್ತು ಅವ್ರಿಗೆ, ಸಾಕಷ್ಟು ಬೆಂಗಳೂರು ಅಂಡ್ರೋಡ್ ಬಗ್ಗೆನೂ ಗೊತ್ತಿತ್ತು. ಯಾಕಂತಾರೆ ಹೇಳು, ಜಯನಗರ ಸ್ಟೇಷನ್ ಮತ್ತು ಅಕ್ಕಪಕ್ಕ ಸ್ಟೇಷನ್ಗಳು ಟೈಗರ್ ಅಶೋಕ್ ಕುಮಾರ್ ಜೊತೆಗೆ ಹೆಚ್ಚಿಗೆ 4 ವರ್ಷನೋ 5 ವರ್ಷ ಸರ್ವಿಸ್ ಮಾಡೋರು ಸಬ್ ಇನ್ಸ್ಪೆಕ್ಟರ್ ಆಗಿ. ಆ ಕಾರಣಕ್ಕೆ ಸಾಕಷ್ಟು ಅವ್ರಿಗೆ ರೋಡಿ ಬಗ್ಗೆ ನಾಲೆಜ್, ಅಂದರೆ ಸಾಕಷ್ಟು ನಾಲೆಜ್ ಇತ್ತು. ನಮ್ಮ ಬಗ್ಗೆ ಅವರೇ ಮಾತಾಡ್ತಾರೆ. ಮೊಹಮ್ಮದ್ ಇಸ್ಮಾಯಿಲ್ ತುಂಬ ಆರಾಮಾಗಿ ಕೂತು ನಮ್ಮ ಬಗ್ಗೆ ಕೇಳ್ತಾರೆ. ನೀವೆಲ್ಲ ಏನಕ್ಕೆ ಬೇಕಾಗಿತ್ತು, ಏನಕ್ಕೆ ಫೀಲ್ಡಿಗೆ ಬಂದ್ರಿ ನೀವು, ನಿಮ್ಗೆ ಅವಶ್ಯಕತೆ ಇರ್ತಾ ಇದು, ಹಂಗೆ ಮಾಮೂಲು ಜನರಲಾಗಿ ಎಲ್ಲ ಆಫೀಸರ್ಗಳು ಹೇಳ್ತಾರೆ. ಆ ಥರ ಈ ಮಾತಾಡೋವಷ್ಟಿಗೆ ಆರಾಮಾಗಿದ್ವಿ. ಪಾಪ ಟೀನು ತರಿಸ್ಕೊಟ್ರು, ಕುಡಿದ್ವಿ, ಊಟ ತರಿಸ್ಕೊಟ್ರು, ಊಟನೂ ಮಾಡಿದ್ವಿ. ಜನರು ಮಾತಾಡೋದು ಕೂತಾರೆ. ಊಟ ಅಂದರೆ ಮಾಮೂಲಿ ನನಗೆ ನಾನು ಜಾಸ್ತಿ ಸ್ವಲ್ಪ ವರ್ಷ ಊಟ ಮಾಡ್ತಾಯಿದ್ದೆ. ಆಡ್ತಾ ಟೈಮ್ನಲ್ಲಿ ಏನಾಗುತ್ತೆ, ವಿಲ್ಸನ್ ಇನ್ಸ್ಪೆಕ್ಟರ್ ಬರ್ತಾರೆ. ನನ್ಗೆ ಗೊತ್ತು, ಅವರು ಮಫ್ತಿನಲ್ಲಿ ಬಂದಿರ್ತಾರೆ. ನಾನೇನು ನಮಸ್ಕಾರ ನನಗೆ ಗೊತ್ತಿಲ್ಲ, ಸುಮ್ಮನೆ ಬರ್ತಾರೆ. ಅವರು ಇನ್ಸ್ಪೆಕ್ಟರ್ ಪಕ್ಕ ಕೂತ್ಕೊಂತಾರೆ ಚೇರು. ನನಗೆ ಬೆಂಚ್ ಮೇಲೆ ಕೂರ್ಸವ್ರೆ. ಒಂದು ಇನ್ಸ್ಪೆಕ್ಟರ್ ಚೇರಲ್ಲಿದೆ, ಈ ಕಡೆ ನರೋಣ ಕೂತವ್ರೆ. ನನಗೆ ಬೆಂಚ್ ಮೇಲೆ ಕೂರ್ಸವ್ರೆ. ಬಂದು ಇನ್ಸ್ಪೆಕ್ಟರ್ ಅವರು ಈ ಪೊಲೀಸ್ ಒಂದು 2 ನಿಮಿಷ ಮಾತಾಡ್ಕೊಂತಾರೆ. ಇವನೇನೋ ಬಚ್ಚನು ಅಂತ ಕೇಳ್ತಾರೆ. ಹೌದು ಸರ್, ನಾನೇ ಬಚ್ಚನ್ ಅಂತೀನಿ. ನಾನು ಯಾರು ಗೊತ್ತಾ ಅಂತಾರೆ. ಇಲ್ಲ ಸರ್ ಗೊತ್ತಿಲ್ಲ, ನಾನು ಸ್ಕ್ವಾಡ್ ಒಳಗಿರೋದು, ನಾನು ACP ಭಾವ ಅವ್ರು ಸ್ಕ್ವಾಡ್ನಲ್ಲಿರೋದು, ನಾನು ವಿಲ್ಸನ್ ಸ್ಟೇಷನ್ ಇನ್ಸ್ಪೆಕ್ಟ್ರು, ನನ್ನ ಹತ್ರ ತಂದಿರಿದ್ದು ಕಸ್ಟಡಿ ಒಳಗೆ, ನಮ್ಗೆ ಗೊತ್ತಲ್ಲ ಅಂತಾರೆ. ಅದು ಕೇಳಿದ್ದೆ ಸರ್, ವಿಲ್ಸನ್ ಸ್ಟೇಷನ್ ತಂದು ಇದ್ದಾರೆ ಅಂತ ಕೇಳಿದ್ದೆ. ಆಮೇಲೆ ನಾನೇ ಹಿಡ್ಕೊಂಬಂದಿದ್ದು ಅಂತ ಹೇಳ್ತಾರೆ. ಖಡಕ್ಕಾಗಿ ಮಾತಾಡ್ತಾರೆ. ಅಂದರೆ ಈ ಸ್ಟೈಲ್, ಆ ಕಡೆ ಸ್ಟೈಲ್ ಮಾತಾಡ್ತಾರೆ. ಆ ಕಡೆ ಸ್ಟೈಲು ನಾರ್ತ್ ಕರ್ನಾಟಕ ಸ್ಟೈಲ್ ಮಾತಾಡ್ತಾರೆ ಕನ್ನಡ. ಹೌದಾ ಸರ್ ಅಂತೇನು. ಅಂದರೆ ಈ ಬೆಂಗಳೂರು ಡಾನ್ಗಳು ನೀವೇನ, ಇವಾಗ ನೀನು ಶ್ರೀಧರು ನಿಮ್ಮ ಡಾನ್ಗಳ, ನೀವೆಲ್ಲ ಡಾನ್ಗಳು, ಈಗ ಮುಂದೆ ತನ್ನಿ ಡಾನು ಬೆಂಗಳೂರು ಸಿಟಿಗೆ ಅವನದು ದೊಡ್ಡ ಹೆಸರು ಇರೋದು, ಹಂಗೆ ಮಾತಾಡ್ತಾರೆ. ಇರಲಿ ಬಿಡಿ ಸರ್, ತನ್ನೀರ ನಮ್ಮವನೇ, ತನ್ನಿ ನನಗೇನು ದುಶ್ಮನಲ್ಲ. ದುಶ್ಮನ್ ನಿನ್ನ ಬಗ್ಗೆ ತನ್ನಿ ಹೇಳಿದ್ದು, ನೀವು ತಂದು ಕಾಟ ಕೊಡಿ ತನ್ನೀರಿಗೆ. ಸರ್ ನೀವು ರಾಂಗ್ ತಿಳ್ಕೊಂಡ್ರೆ, ನನಗೂ ತಂದು ಯಾವುದೇ ಕಣ್ಣಿಗೆ ಎನ್ಮಿಟೂ ಇಲ್ಲ, ನಮ್ಮ ದುಶ್ಮನಲ್ಲ. ನಮ್ಮ ತನ್ನಿ ಡಾನ್ ನಮ್ಮ ಭಾರಿ ಒಳ್ಳೇದೇನೆ, ನಮ್ಮವನೇ ತನ್ನೀರು. ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು. ನಾನು ಜೈಲಿಗೆ ಹೋಗಿ ನನಗೂ ತಂದು ಸಿಕ್ಕಿ ನಾನು ಮಾತಾಡ್ಬೋದು, ಅಥವಾ ಒಡವೆ ನಂಗೆ ತಂದು ಮಾತಾಡ್ಬೋದು. ನನಗೂ ತಂದು ಯಾವುದೇ ಕಾರಣ ಪರ್ಸ್ನಲ್ ಎನ್ಮಿಟಿಲ್, ಪರ್ಸ್ನಲ್ ದುಶ್ಮನಲ್ಲ.
ಆ ಜೊತೆಗಿರೋ ಹುಡುಗರಿಂದ ಏನೋ ಮಿಸ್ಗೈಡ್ ಆಗಿ ಏನೋ ಆಗಿದೆ ಅಷ್ಟೇ ಬಿಟ್ಟು ನನಗೂ ತನಗೆ ಯಾವುದೇ ಕಣ್ಣಿಗೆ ಹೆಣ್ಮಿಟಿ ಇಲ್ಲ ಸಾರ್ ಅಂತ. ಇಲ್ಲ ಅನ್ಬಾರ್ದು, ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಕೋಪದೊಳಗಿದ್ದಾನೆ ತಂದಿರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಾನು ಮುಸ್ಲಿಮನ್ನ ಕಾಣಿರ್ತಾರೆ ನೀವು ಸಪೋರ್ಟ್ ಮಾಡ್ತಾನ ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾರು ನನಗೆ ಆಮೇಲೆ ಮಾತಾಡ್ತಾರೆ ಇನ್ಸ್ಪೆಕ್ಟರ್, ಸರ್ ಇವರೆಲ್ಲ ಏನು ಇವ್ರೆಲ್ಲ ಇವ್ರು ಏನಿಲ್ಲ ಸರ್, ಎಲ್ಲ ವೀಕ್ ಇವನು ಶ್ರೀಧರೆಲ್ಲ ಸುಮ್ಮನೆ ವೇಸ್ಟ್ಗಳಾಗಿ ಸರ್, ಇವ್ರೇನಿಲ್ಲ ಇದೇ ಇಲ್ಲ ಸರ್, ಇವತ್ತೆಲ್ಲ ಸಾಯ್ತಾರೆ ಸರ್ ಎಲ್ಲ ಇವರು ಹೊಡೆದಾಯ್ತಾರೆ ಸರ್ ಯಾರಿಗಾರಿಗೆ, ದೊಡ್ಡ ವಿಷಯ ಅಲ್ಲ ಅಂತ. ನನಗೆ ಇದು ಹೇಳ್ತಿದ್ದಂಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ನನಗೆ. ಏನು ಹಿಂಗೆ ಓರೇ ಕಿರ್ಚಾಡ್ತಾರಲ್ಲ ಮನುಷ್ಯ ಅಂತ. ನಾನು ಹೇಳ್ತೀನಿ, ಸರ್ ಹೊಡೆಯೋದು ಬಿಡಿಯೋದು ಎಲ್ಲ ನಮ್ಮ ಹಣೆ ಬರೋದು, ನಾವೇನು ಮಾಡೋಕ್ಕಲ್ಲ ಅಂತ. ಇಲ್ಲ ಇಲ್ಲ ನಿಮ್ದು ಹಂಗೆ ಹಿಂಗೆ ಅಂತ ಕಿರ್ಚಾಡ್ತಾರೆ. ತನ್ವೀರ್ ಫೇವರ್ ಜ್ವರ ಮಾತಾಡ್ತಾರೆ. ತನ್ವೀರ್ ಫೇವರ್ ಜ್ವರ ಬಂದು ನಿಮಗೂ ಮುತ್ತಪ್ಪ ದುಶ್ಮನಿ ಅಂತೆ, ನೀನು ಜಸ್ಟ್ ಮಿಸ್ ಆಗ್ಬಿಟ್ಟೆ ಅಂತ ಹೊತ್ತು ಶೂಟೌಟ್ ಒಳಗೆ, ಇಲ್ಲ ನೀನು ಹೋಗ್ಬಿಡ್ತದೆ ಸೆಕೆಂಡ್ ಒಳಗೆ, ನಿನ್ನ ಲಕ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಜನ ಬೈತಾರೆ. ಮುತ್ತಪ್ಪ ಹೊಡೆದಾಗ ನೀನು ಜಸ್ಟ್ ಮಿಸ್ ಆಗ್ಬಿಟ್ಟೆ ಅಂತ ಕಾರಿಂದ, ನಿನ್ನ ಕಾರ್ ಒಳಗಿದ್ದಂತೆ, ಇಲ್ಲಿ ನೀನು ಹೋಗ್ಬೇಕಂತ ನೀನು ಇಂಥೆಲ್ಲ ಹೋಗ್ಬೇಕು ಸಾರ್ ಅಂತ ಇನ್ಸ್ಪೆಕ್ಟರ್ ಇಸ್ಮಾಯಿಲ್ ಇಂಥಲ್ಲಿ ಇರ್ಬೇಡಿ ಸರ್ ಇವೆಲ್ಲ ಹೋಗ್ಬೇಕು ಇಂಥವಲ್ಲ ಅಂತ ಹಿಂಗೆಲ್ಲ ಹೇಳ್ತಾ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನನಗೇನು ಹೇಳ್ಬೇಕು ನಂಗೆ ಗೊತ್ತಾಗ್ತಲ್ಲ. ನಾನೇ ಮಾಡ್ತೀನಿ 1 ನಿಮಿಷ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತೀನಿ. ಯಾರಿಗೆ? ಆ ಇನ್ಸ್ಪೆಕ್ಟ್ರಿಗೆ, ಮೊಹಮ್ಮದ್ ಇಸ್ಮಾಯಿಲ್ ಇನ್ಸ್ಪೆಕ್ಟ್ರಿಗೆ. ಅವರು ನಮ್ಮ ಸ್ಟೇಷನ್ ಪಿ.ಸಿನ ಕರೆಸಿ ನಮ್ಮ ಕುಮಾರ್ ವಾಶ್ರೂಮ್ ಕರ್ಕೊಂಡೋಗಿ ಅಂತ ಬೈಕ್ ಕರ್ಕೊಂಡೋಗಿ ನನ್ನಿಂದ ಇವರು ಬರ್ತಾರೆ ನರೋಣನು ಬರ್ತಾರೆ, ಸಬ್ ಇನ್ಸ್ಪೆಕ್ಟ್ರು. ನರೋಣ ಸಬ್ ಬಂದ ಮತ್ತೆ ನಮ್ಮ ಹತ್ರ ಒಂದು ಸಿಗರೇಟ್ ಇಸ್ಕೊಂಡು ವಾಶ್ರೂಮ್ಗೆ ಸಿಗರೇಟ್ ಸೇತ್ಕೊಂಡು ನಿಂತ್ಕೊಂಡು, ಸಿಗರೇಟ್ ಸೇದೋ ಮುಂಚೆ ನರೋಣ ಸರ್ ಕೇಳ್ತೀನಿ, ಸರ್ ಯಾರು ಸರ್ ಇವರು? ವಿಲ್ಸನ್ ಇನ್ಸ್ಪೆಕ್ಟರ್ ಅಂತಾರೆ, ಮಫ್ತಿನಲ್ಲಿ ಬಂದವ್ರೆ, ಏನು ಇಷ್ಟು ಜ್ವರ ಕಿಚ್ಚಾಡ್ತಾರೆ, ಇವ್ರದ್ದು ಏನೇ ಸರ್ ಉದ್ದೇಶ, ಯಾವುದು ಸರ್? ನಾನು ಯಾವತ್ತೂ ನೋಡಿಲ್ವಲ್ಲ ಇವ್ರಿಗೆ ಎಲ್ಲೂ ಅಂತ ಕೇಳ್ತೀನಿ. ಇನ್ನೆಲ್ಲೂ ನೋಡಿಲ್ಲ ಬಚ್ಚನ್, ಅವ್ರು ಫಸ್ಟ್ ಟೈಮ್ ಬಂದಿರೋದು ಬೆಂಗಳೂರಿಗೆ. ಇವರು ಹುಬ್ಳಿ ಕಡೆಯವರು, ಬಳ್ಳಾರಿನ ಸಾಕಷ್ಟು ಜನ ಕೆಲಸ ಮಾಡೋದು, ಬಳ್ಳಾರಿ ಹುಬ್ಳಿನ ಸರ್ವಿಸ್ ಇರೋದಲ್ಲ, ಇವೆಲ್ಲ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿರೋದು. ಬಂದು ಆ ಸ್ಕ್ವಾಡ್ನಲ್ಲಿ ಓಡಾಡೋರೆ, ಒಂದು 5-6 ತಿಂಗಳ ಸ್ಕ್ವಾಡ್ನಲ್ಲಿ ಜೋರಾಗಿ ಓಡಾಡೋರೆ. ಆ ಕಾರಣಕ್ಕೆ ಸ್ವಲ್ಪ ಹೌದಾ ಸರ್ ಅಂತೇಳಿ ಸಿಗರೇಟ್ ಸಿತ್ತಿದ್ದು ನನಗೆ ಆವಾಗ ಕ್ಲಿಕ್ ಆಗುತ್ತೆ. ಯಾವಾಗ ಇವರು ಬಳ್ಳಾರಿ ಹುಬ್ಳಿ ಅಂದಿದ ತಕ್ಷಣ ನನಗೆ ಗೊತ್ತಾಗತ್ತೆ, ಓಹೋ ಇವರು ಈ ಒಬ್ಬ ಮಾತಾಡ್ತಾರೋದು ರವಿ ಬೆಳಗೆರೆ ಪಾರ್ಟಿನೇ. ಯಾಕಂದರೆ ಇವ್ರ ಕಡೆ ಯಾರೇ ಬಂದ್ರು ಹುಬ್ಳಿ ಕಡೆಯವರು, ಈ ನಾರ್ತ್ ಕಡೆಯವರು ರವಿ ಬೆಳಗ್ಗೆ ಟಚ್ ಇದ್ದೇ ಇರ್ತಾರೆ ಆಫೀಸ್. ನಮ್ಮ ಬೆಂಗಳೂರು ಸ್ಕ್ವಾಡು ಇವ್ರು ಟಚ್ ಇರ್ತಾರೆ, ಯಾಕಂದ್ರೆ ಇನ್ಫಾರ್ಮೇಷನ್ ನ್ಯೂಸ್ ಕಲೆಕ್ಟ್ ಮಾಡ್ತಾರೆ. ಓಹೋ ಇದು ರವಿ ಬೆಳಗೆರೆ ಪ್ರಾಜೆಕ್ಟ್, ಇದು ರವಿ ಬೆಳಗ್ಗೆನೇ ಕಳಿಸಿರೋದು, ರವಿ ಬೆಳಗ್ಗೆನೇ ಮೆಸೇಜ್ ತಿಳ್ಕೊಂಡ್ಬಂದು ನಮ್ಗೆ ಅವಮಾನ ಮಾಡೋಕ್ಕೆ ಮಾಡ್ತಾ ಇರ್ತಾರೆ ಇವರು ಅಂತ ನನಗೆ ತಲೆಗೆ ಬರುತ್ತೆ. ಬಂದಮೇಲೆ ಏನು ಮಾಡ್ತೀನಿ, ಸಿಗರೇಟ್ ಆರಾಮಾಗಿ ಸೇರ್ಕೊಂಡು ಕೂಲಾಗಿ ಬನ್ನಿ ಸಣ್ಣ ಮಕ್ಕಗೆ ತೊಳ್ಕೊಂಡು ಬಂದು ಕೂತ್ಕೊತೀನಿ. ತಿರ್ಗಿ ನನ್ನ ಬೆಂಚ್ ಮೇಲೆ ಕೂತ್ಕೊತೀನಿ, ಇನ್ಸ್ಪೆಕ್ಟರ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಮಾತಾಡ್ಬೇಕಾರೆ ಇವರು ಯಾವ ಥರ ಮಾತಾಡ್ತಾಯಿದ್ದಾರೆ ಅಂದರೆ, ನನಗೆ ಮತ್ತು ಶ್ರೀಧರ್ಗೆ ಏನು ಫುಟ್ಪಾಟಲ್ಲಿ ಇರ್ತಾರೆ ಚಿಲ್ಲರೆ ರೌಡಿಗಳು, ಆ ಥರ ಸ್ಟೈಲ್ ಮಾತಾಡ್ತಾರೆ. ತಂದಿದ್ದು ದೊಡ್ಡ ಡಾನು ಬೆಂಗಳೂರು ಸಿಟಿಗೆ, ಇವಾಗ ನೆಕ್ಸ್ಟ್ ಫ್ಯೂಚರ್ ಡಾನ್ ತಂದಿರೆ, ನೀವೇನಿಲ್ಲ ನೀವು ಮುಂದೆ ನೆಕ್ಸ್ಟ್ ಮುತ್ತಪ್ಪರೆ ಸೂಪರ್ ಡಾನು, ದುಬೈ ಲಿಂಕ್ ಇರೋದು ಅವ್ನಿಗೇನೋ ಸರಸ್ ಶೆಟ್ಟಿ ಅವರು ಇವರು ದಾವೂದ್ ಇಬ್ರಾಹಿಂ ಯಾವುದೋ ಲಿಂಕ್ ಇದೆ ಅವ್ನಿಗೆ ಮುತ್ತಪ್ಪರೆಗೆ. ಇವಾಗೆಲ್ಲ ಎಲ್ಲಿ ಬಿಡ್ತಾನೆ ಮುತ್ತಪ್ಪರೆ, ಬೀದಿ ಹೊರಬಿಡ್ತಾನೆ ಅವನು. ಇವರೆಲ್ಲ ಈ ದಾಸಿ ಸೇವೆ ಹಣೆ ಬರ ಇಲ್ಲ ಸಾಗಿರೋದು ಅಂತ ಆ ಇನ್ಸ್ಪೆಕ್ಟ್ರಿಗೆ ಮಾತಾಡ್ತಾರೆ. ಆ ಇನ್ಸ್ಪೆಕ್ಟ್ರ್ ಏನು ಮಾತಾಡ್ತಾರೆ, ಪಾಪ ನಮ್ಗೆ ತುಂಬ ಫೇವರ ಮಾತಾಡೋ ಇನ್ಸ್ಪೆಕ್ಟ್ರ್ ಇವರು. ನೋಡೋಣ ತುಂಬ ಮಕ ನೋಡ್ತಾರೆ. ಸರ್ ನಾನು ಹೇಳಿದೆ, ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಕೇಳಿ ನರೋಣ ಸಾಹೇಬ್ರಿಗೆ ಅಥವಾ ಆಫೀಸಿಗೆ ಬೇರೆ ಕೇಳಿ, ನಮಗೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಡಾನ್ಗೆ ಭಯ ಬಿದ್ದಿಲ್ಲ, ಯಾವುದೇ ಮುತ್ತೋಪ್ರಿಗೆ ನಾವು ಭಯ ಬಿದ್ದಿಲ್ಲ. ಏನೋ ಮುತ್ತೋಪ್ರೆ ಬೆಂಗಳೂರಿಗೆ ಬಂದಿರೋದು ಅವನು, ಬೆಂಗಳೂರಿನಲ್ಲಿ ಎಂತೆಂಥ ಅಂಡರ್ಗ್ರೌಂಡ್ ಡಾನ್ಗಳು ಸತ್ತೋಗವ್ರೆ, ಜಯರಾಜ್ ಸತ್ತೋರು, ಕೊತ್ವಾಲ್ ಸತ್ತೋರು, ಆಯಲ್ ಕುಮಾರ್ ಸತ್ತೋರು, ಯಾರು ಎಷ್ಟೋ ರೋಡಿಲಿ 100 ಜನ ಸತ್ತೋರು. ಯಾರು ಯಾವುದೇ ಕಣ್ಣಿಗೆ ಬೆಂಗಳೂರು ಬಿಟ್ಟು ಒಂದು ದಿನ ಹೋಗಿಲ್ಲ. ಅಲ್ಲೇ ಫೇಸ್ ಮಾಡ್ತಾರೆ. ಆ ಏರಿಯಿಂದ ಈ ಏರಿಯಾ ಬರ್ತಾರೆ, ಆ ಏರಿಯಿಂದ ಆ ಏರಿಯಾಗೆ ಹೋಗ್ತಾರೆ, ಅಂದರೆ ಅಲ್ಲೇ ಫೇಸ್ ಮಾಡ್ತಾರೆ. ಓಡೋದ ಅಂದ್ಬಿಟ್ಟು ತುಂಬ ವೀಕ್ ಪರ್ಸ್ನಾಲಿಟಿ ಅವ್ನಿಗೆ ಏನು ಗಂಡು ಸ್ಥಾನ ಇಲ್ಲ ಅವನು ಅಂತ ಆಡ್ಕೊಂತಾರೆ ನಮ್ಮ ಬಗ್ಗೆ. ಸಾಯ್ತೀವಿ ನಾವು, ಓಡೋಗಲ್ಲ ಯಾವ್ದು. ಎಲ್ಲಿ ಸರ್ ಮುತ್ತೋಪ್ರೆ, ಎಲ್ಲಿ ಡಾನ್ ಮುತ್ತೋಪ್ರೆ ಡಾನ್ ಅಲ್ಲ, ಮುತ್ತೋಪ್ರೆ ಡಾನ್ ಮಾಡಿದ್ದು ನಾವು ಯಾವ್ದೋ ರಿವೆಂಜ್, ನಿಮ್ಗೆಲ್ಲ ವಿಷಯ ಗೊತ್ತಿಲ್ಲ ಅದು. ನಾವು ಯಾವ್ದೋ ರಿವೆಂಜ್ ತೊಗೊಳಕ್ಕೋಸ್ಕರ ನಮ್ಮ ಜಯರಾಜ್ ಅವ್ರು ನಮ್ಮ ಭಾಷೆ ಹೊಡೆದೋಣ ಅಂತೇಳಿ ಆ ರಿವೆಂಜ್ ತೊಗೊಂಡು ನಮ್ಮ ಮುತ್ತೋಪ್ರೆ ಸೇರ್ಕೊಂಡಿದ್ದು. ಯಾವುದೋ ಪ್ರಾಬ್ಲಮ್ ಸೇರ್ಕೊಂಡು ನಾವು ರಿವೆಂಜ್ ತೊಗೊಂಡಿದ್ದು ಕುಮಾರ್ ಮೇಲೆ. ಕುಮಾರ್ ಹೊಡೆದ್ಮೇಲೆ ಮುತ್ತೋಪ್ರೆ ಡಾನ್ ಆಗಿದ್ದು. ಯಾರು ಬೆಂಗಳೂರು ಅಂಡ್ರೌಂಡ್ನ ವಿಚಾರಿಸಿ
ಮುತ್ತೊಬ್ಬರು ಯಾರಿಗಾರು ಒಬ್ಬರು ಪಂಚ್ ಹೊಡೆದವನ ಯಾರಿಗೂ ಮಚ್ಚೋರು ಸೇರಿ ಹೊಡೆದವನ ಅದು ಏನೋ ನೋಯಿಂಟು ಪೊಲೀಸ್ ಓದೈತೀನಿ ಕೇಳಿ ಸರ್, ಸುಮ್ಮನೆ ಗೊತ್ತಿರಲ್ಲ ಮಾತಾಡಬೇಡಿ ನೀವು ಅಂತ ಹೇಳ್ತೀನಿ. ನನಗೆ ಬೇಜಾನ ಕೋಪ ಬಂದ್ಬಿಡ್ತಾವಾಗ. ಹೇಳಿ ಸರ್, ನೀವು ಸುಮ್ಮನೆ ಮಾತಾಡಿ ಕೇಳಿ ಸರ್ ಸಾಹೇಬ್ರಿಗೆ ನೋಡೋಣ ಅವ್ರಿಗೆ ಅಂತ ಹೇಳ್ತೀನಿ. ಓ ನೀವು ದೊಡ್ಡದು ನೀವು ಸುಮ್ಮನೆ ಕೂತಳ ನೀನು ಅಂತ ನನಗೆ ಕಿಚ್ಚ. ಯಾರು ನಾನು ಯಾವತ್ತೂ ಓಡೋಗಿಲ್ಲ ಸರ್, ಪೊಲೀಸ್ ಕೇಸ್ ಆದ್ರೂ ಬಂದು ಸೈಲೆಂಟ್ ಆಗಿರೋದು. ನಾನು DCP ಸಾಹೇಬ್ರಿಗೆ ಹೇಳ್ಬಿಟ್ಟು ಸೈಲೆಂಟ್ ಆಗಿರೋದು, ನಾನು ಓಡೋಗಿಲ್ಲ. ನನಗೆ ಗೊತ್ತು ಕೇಸ್ ಎಷ್ಟಾಯಿತು, 4 ದಿನ ನಂದೇನೋ ಪರ್ಸನಲ್ ಕೆಲಸ ಆಯಿತು, ಅದು ಓಡೋಗಿದ್ದೆ, ತಿರ್ಗಿ ಬಂದು ಸೈಲೆಂಟ್ ಆದೆ. ಅದು ತಪ್ಪಿನ ಇದ್ರೊಳಗೆ. ಬಿಡಿ ಸರ್, ಅವ್ನು ಹೊಡಿತಾನೆ ನಾನು ಹೊಡಿತೀನೋ, ಹೊಡಿಲಿ ಬಂದು ಅವ್ನು ಬೆಂಗ್ಳೂರು ಬಂದು ಹೊಡಿ ನೋಡೋಣ, ಗಂಡಸನ್ನ ತೋರಿಸ್ಲಿ. ಅವ್ನು ಎಲ್ಲೋ ದುಬೈನಲ್ಲಿ ಕೂತ್ಕೊಂತಾನೆ, ಯಾರು ದುಡ್ಡು ಕೊಡ್ತಾನೆ 5 ಲಕ್ಷ 3 ಲಕ್ಷ, ನಮಗೆ ಎಲ್ಲ ಊಟಕ್ಕೆ ಕರೆಸ್ತಾನೆ, ನಮ್ಗೆ ಯಾವುದೋ ಮನೆ ಹತ್ರ ಕುಡಿಯೋಕೆ ಕರೆದ ಡಮ್ ಅಂತ ಬಿಡ್ತಾನೆ. ಅದು ಮಾಡ್ಸೋದು ಅವನಿಗೆ ಗಂಡಸ, ಅವ್ನು ದುಡ್ಡು ದಾನ ಅವನು. ನಾವು ಆ ಥರ ಸರ್ ನಾವು ಫುಟ್ಪಾತ್ನಲ್ಲಿ ಫುಟ್ಪಾತ್ ಟೂರಿಸಮ್ ಮಾಡ್ಬೋದು ಸರ್. ನಾವೇ ಸಹ ಅವ್ನು ಭಯ ಬೀಳೋಣ? ಅವನೇನು ನಮ್ಮ ಭಯ ಮಾಡಲ್ಲ. ಅವನಿಗೆ ಬೆಂಗಳೂರು ಇಡೀ ಅಂಡರ್ ವರ್ಲ್ಡ್ನಲ್ಲಿ ಯಾರು ರೌಡಿಗಳು ಬೆಂಗಳೂರು ಸಪೋರ್ಟ್ ಕೊಡಲ್ಲ ಅವನಿಗೆ. ಯಾಕಂದ್ರೆ ಅವ್ನು ಔಟ್ಸೈಡ್ ಅವರು, ನಮ್ಮವನ್ನಲ್ಲ ಅಂತ ಫೀಲಿಂಗ್ ಇದೆ. ನನ್ನ ಲೋಕಲ್ ನಮ್ಮ ತಂದಿನ ದುಶ್ಮನ ಆಗ್ಬಿಟ್ಟ, ಸದ್ಯಕ್ಕೆ ತಂದಿನ ದುಶ್ಮನೆಲ್ಲ ಬಚ ಆಗ್ಬಿಟ್ಟ, ನಾವು ಅವನಿಗೆ ಸ್ವಲ್ಪ ಮುತ್ತಪ್ಪ ಕೊಟ್ಟಕ್ಕಾಗಲ್ಲ. ಅವ್ರಿಗೆ ಗೊತ್ತು ಇವು ನಮ್ಮವರಲ್ಲ ಅಂಥೇಳಿ. ಬಾಂಬೆ ಅಂಡರ್ ಟಚ್ ಇರೋ ಅಂತ ಗೊತ್ತು, ಆದರೆ ನಮ್ಗೆ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ಆ ಥರ ಸರ್ ನಮ್ಗೆ ಯಾರು ಲೋಕಲ್ ದುಶ್ಮನ ಇಲ್ಲ. ಮುತ್ತೋಪ್ಪರೆ ಬೆಂಗಳೂರಿನಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್. ನಾನು ಬೆಂಗಳೂರು ಬಿಟ್ಟು ಹೋಗಿಲ್ಲ, ಅವ್ನಿಗೆ ಎದ್ಕೊಂಡು, ಅವ್ನು ನಮಗೆ ಎದ್ಕೊಂಡು ಬೆಂಗಳೂರು ಬಿಟ್ಟು ಹೋಗಿರೋದು. ಬೆಂಗಳೂರು ಬಿಟ್ಟು ಹೋಗಿ ಮಡಿಕೇರಿನಲ್ಲಿ ಇದ್ದೆ, ಎಷ್ಟೋ ವರ್ಷಗಳು ಇದ್ದೆ, ನಾನು 3 ವರ್ಷ ಇದ್ದೆ. ಅಲ್ಲಿಂದ ದುಬೈಗೆ ಹೋಗಿ ದುಬೈನಲ್ಲಿ ಕೂತ್ಕೊಂಡು ಅವನು 92 ಬೆಂಗಳೂರು ಬಿಟ್ಟಿರೋದು. ನಮಗೊಂದು ಎನ್ಮಿಟಿ ಸ್ಟಾರ್ಟ್ ಆಗೋದು 92ನಲ್ಲಿ. ಅದು ಇಡೀ ಬೆಂಗಳೂರು ಅಂಡ್ರೊಳಗೆ ಗೊತ್ತು. ಯಾಕೆ ಎನ್ಮಿಟಿ ಇಷ್ಟ ಅಂದರೆ ಲೋಕಲ್ಲಿಗೆ ಮತ್ತು ಇವ್ನಿಗೆ ಅಂಟ್ಕೊಂತು ಮುತ್ತೋಪರೆಗೆ, ಬಾಂಬೆ ಅಂಡ್ರ ಒಳಗೆ. ಈ 2 ಗ್ಯಾಂಗ್ ಅಂಟ್ಕೊಂಡಿದ್ದಾಗ ನಮಗೆ ಮುತ್ತೋಪರೆ ತುಂಬ ಸಾಕಷ್ಟು ಚೆನ್ನಾಗಿದ್ದು. ನಾವು ಮಾತ್ರ ಲೋಕಲ್ ಸಪೋರ್ಟ್ ಕೊಟ್ಟಿದ್ದು. BRಗೆ ಮತ್ತು ಮುತ್ತೋಪರೆ ಅಂಟ್ಕೊಂತು. BR ನಮ್ಮ ಬಾರಿ ಬೇಕಾದ ಮನುಷ್ಯ. ನಾವು ಮುತ್ತೋಪರೆ ನಮ್ಮ ಸಪೋರ್ಟ್ ಕೊಟ್ಟರೆ ಮುತ್ತೋಪರೆ ದುಡ್ಡಿರೋದು, ನಮ್ಗೆ ಸಾಕಷ್ಟು ಅನುಕೂಲ ಇರೋದು. ನಾವು ಮಾಡೋಕ್ಕೆ ಹೋಗಿಲ್ಲ. ಅದು ಇಡೀ ಬೆಂಗಳೂರು ರೋಡಿಗಳು ಗೊತ್ತು. ನಾವು ಬಾಂಬೆನವ್ರಿಗೆ ಹೀಲ್ಡಾಗಿಲ್ಲ, ನಾವು ಆಗಿದ್ದು ಲೋಕಲ್ನ ಸಪೋರ್ಟ್ ಕೊಟ್ಟಿದ್ದು. ಆ ಕಣ್ಣು ನಮಗೂ ಮುತ್ತೋಪರೆ ದುಶ್ಮನ ಆಗಿದ್ದು. ನಮಗೂ ಮುತ್ತೋ ಪರ್ಸನಲ್ ದುಶ್ಮನ ಇರಲಿಲ್ಲ, ಗೊತ್ತಾ ಸರ್? ನೀವು ಸಲ ತಿಳ್ಕೊಳ್ಳಿ ಸರ್, ತಿಳ್ಕೊಂಡು ಮಾತಾಡಿ ಸರ್ ನೀವು ಅಂತ. ಅವನು ಏನು ನನ್ನ ತಿಳ್ಕೊಂಡು ಮಾತಾಡ್ಬೇಕು ಅಂತ ಇದೆ. ಹೌದು ಸರ್, ನಿಮ್ಗೇನು ಗೊತ್ತಿಲ್ವಾ ಸರ್ ಇವೆಲ್ಲ? ಬಟ್ ನನಗೆ ಜೋರಾಗಿ ನೀವು ಇದು ಮಾಡ್ರೆ, ಕಂಡ ಮಾಡ್ರೆ, ನನಗೆ ಬೈದ್ರೆ ನೀವು ತಿಳ್ಕೊಂಡು ಮಾತಾಡ್ಬೇಕು. ನೀವು ಕೈ ಹೇಳ್ತಾನೆ, ನಿನಗೆ ಶ್ರೀಧರ್ಗೆ ಭಯ ಬಿದ್ದು ದೂರ ಓಡೋಗ್ಬಿಡ್ತಾರೆ ಮುತ್ತೋಪರೆ ಅಲ್ವಾ? ಸರ್ ನಮ್ಗಿಬ್ಬರು ಬಿಟ್ಟು ಭಯ ಬಿದ್ದೋಗಿಲ್ಲ. ಇಡೀ ಬೆಂಗಳೂರು ರೋಡಿಗಳು ಒಂದಾಗಿದ್ದು. ನಾವು ಒಂದಾಗಿದ್ದ ಕಾರಣಕ್ಕೆ ಭಯ ಬಿದ್ದೋಗಿದ್ದು. 2ನೇದೇನಪ್ಪ, ನಾನು ಒಬ್ಬನಿಗೆ ಭಯ ಬಿದ್ದು ಮುತ್ತೋಪರೆ ಹೋದನ್ನು ಹೇಳ್ತಲ್ಲ ಸರ್. ಮುತ್ತೋಪರೆ ಭಯ ಬಿದ್ದು ಅಮರ್ ಆಳ್ವಾ ಅಂತ ಮಂಗಳೂರಿನಲ್ಲಿದ್ರು. ಅವ್ರ ಮಗನ ಬರ್ಡೇನಲ್ಲಿ ಮರ್ಡರ್ ಮಾಡಿಸಿರೋರಿಗೆ ಬರೀ 5 ಲಕ್ಷ ರೂಪಾಯಿ ಡೀಲಿಂಗ್ನಲ್ಲಿ ಯಾವುದೋ ಇದಕ್ಕೆ ಬೊಂಬೆ ಅಂಡ್ರಲ್ಲಿ. ಆ ಇಡೀ ಮಂಗಳೂರು ಟ್ರಿಪ್ ನಮ್ಗೆ ಚೆನ್ನಾಗಿತ್ತು. ಅಮರ್ ಆಳ್ವಾ ಅನ್ನೋದು ದೇವ್ರಂಥ ಮನುಷ್ಯ ಮಂಗಳೂರಿನಲ್ಲಿ. ಏನೋ ಇಡೀ ಮಂಗಳೂರಿನವರು ಯಾರ್ಯಾರು ಮಂಗಳೂರಿನಲ್ಲಿ ಇರೋರು ಮುತ್ತೋಪರೆ ಡಾನ್ ನಮ್ಮ ಬಾಸ್ ಅನ್ನಲ್ಲ, ಮುತ್ತೋಪರೆಗೆ ಬಾಸ್ ಅನ್ನಲ್ಲ, ಮುತ್ತೋಪರೆಗೆ ಅವನು ಲೆಕ್ಕಕ್ಕೆ ಇಲ್ದ ಮನುಷ್ಯ ಅಂತ ತಿಳ್ಕೊಂಡವರು. ಇಡೀ ಮಂಗಳೂರಿನವರು ಬೆಂಗಳೂರು ರೋಡ್ನಲ್ಲಿರೋ ಎಲ್ಲರೂ ಅಮರ್ ಆಳ್ವನಿಗೆ ದೊಡ್ಡ ಮನುಷ್ಯ ಅಂತ ಹೇಳೋದು. ನಾವು ಅಮರ್ ಆಳ್ವನ್ ಫೇವರ್ ಆಗಿದ್ದು. ನಾವು ಅಮರ್ ಮರ್ಡರ್ ಮಾಡೋದು ಬೇಡ ಅಂತ ಹೇಳಿದ್ವಿ ಮುತ್ತೋಪರೆಗೆ. ಮುತ್ತೋಪರೆ ಓವರ್ ಆ್ಯಕ್ಟಿಂಗ್ ಮಾಡಿ ಸಪೋರ್ಟ್ ಕೊಟ್ಟಿವಿ ಹೊಡೆಯೋಕ್ಕೋಸ್ಕರ. ಬರೀ ನಾವು ಒಬ್ಬನಿಗೋಸ್ಕರ ಭಯ ಬಿದ್ದೆ. ಯಾಕ್ರೆ ಮುಂದಿನ ಮಂಗಳೂರು ಹೋಗಿದ್ವಿ ನೋಡೋಣ, ಮಂಗಳೂರು ಇರಲಿಲ್ಲ, 8 ಬಿದ್ದರು ಕೂಡ ಏನೋ ಮುತ್ತೋಪರೆಗೆ ಮಡಿಕೇರಿಯಲ್ಲಿ ಇದ್ದಿದ್ದು ಮಂಗಳೂರು. ಇಲ್ಲಿ ಬಿಟ್ಟ ಮೇಲೆ ಮಡಿಕೇರಿಯಲ್ಲಿ ಇದ್ದಿದ್ದು, ಮಂಗಳೂರು ಇರಲಿಲ್ಲ. ಮಂಗಳೂರು ಇದ್ಬಿಟ್ಟು ನೋಡೋಣ ಅವಾಗೆ ಮತ್ತೆ ಬಿಡ್ತಾ ನೋಡೋಣ ಮಂಗಳೂರಿನವರು. ಅಮರವನ್ ಟೀಮ್ ಸ್ಟ್ರಾಂಗ್ ಇದೆ, ಬರೀ ನನಗೊಬ್ಬನ ಭಯ ಬಿದ್ದೋದ ಅಂತಂದು ದೊಡ್ಡ ಸ್ಕೋಪ್ತು ಅಂತಲ್ಲ. ಆ ಟ್ರೂಪು ಜೋರಾಗಿದೆ ಅಲ್ಲಿ. ಮುತ್ತೋಪರೆ ತಲೆಗೇನು ನಾವೆಲ್ಲ ಒಂದಾಗ್ಬಿಟ್ಟಿದ್ವಿ, ನಾವು ಒಂದಾಗಿಲ್ಲ. ಅವ್ರ ಮಾತು ನಮ್ಮ ಪಂಡು ನಾವು ಮಾಡ್ತೀವಿ ಅಷ್ಟೇ. ಮಂಗಳೂರು ಅಮರವನ್ ಟೀಮ್ ಯಾವುದೇ ಕಣ್ಣು ವೀಕ್ ಇಲ್ಲ, ಅವ್ರು ಟಾಪ್ ಜನ ಇರಲ್ಲೂ. ಅದೇನೋ ಮಗನ ಬಡಲಿ ಮಿಸ್ ಆಗಿ ಅಮರ ಹೊಡೆದಾಗ್ಬಿಟ್ರು ಅಷ್ಟೇ. ಅದು ಮುತ್ತೋಪರೆ ಹೊಡೆದಿಲ್ಲ, ಹೊಡೆದಿದ್ದು ಬೇರೆಯವರು ಸಪೋರ್ಟ್ ಕೊಟ್ಟಿದ್ದು ಅಷ್ಟೇ. ಡಿಪಾರ್ಟ್ಮೆಂಟ್ ಅಡ್ಜಸ್ಟ್ ಮಾಡಿಸಿದ್ದು ಅವೆಲ್ಲ ಏನೋ ಸಿಲಿಂಡರ್ ಮಾಡ್ಸೋಕ್ಕೆ ಅವೆಲ್ಲ ಮಾಡಿ ಕಳ್ಸೋಕ್ಕೆ ಮಾಡಿರೋ ಅಷ್ಟೇ, ಬೇರೆ ಏನಿಲ್ಲ ಅಲ್ಲಿ ಅಂತ ನಾನು ಹೇಳ್ತೀನಿ. ಆಮೇಲೆ ಮಧ್ಯಾಹ್ನ ನಿಂತ್ಕೊಂಡು ಯಾರೋ ನರೋಣ ಮತ್ತು ಇಸ್ಮೇಲು ಇರಿ ಸರ್ ಅಂತ ಅವ್ರಿಗೆ ಇನ್ಸ್ಪೆಕ್ಟ್ರಿಗೆ ಸಮಾಧಾನ ಮಾಡ್ತಾರೆ. ಮತ್ತು ಏನು ಸರ್ ನೀವು ಸುಮ್ಮನೆ ವಚನ ಅಂತ ಆ ಇನ್ಸ್ಪೆಕ್ಟ್ರ್ ಸರ್, ನಾನು ಎಲ್ಲಿ ಸರಿ ಅವ್ರು ಕೇಳಿ ಕ್ವಶನ್ ಆನ್ಸರ್ ಇರ್ತಾರೆ ಸರ್, ನಾನು ತಪ್ಪು ಮಾಡ್ತೀನಿ ಸರ್. ಅವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ದ ವಿಷಯ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. 5 ವರ್ಷ ಬಿಟ್ಕೊಂಡು 90s ಶೂಟ್ ಔಟ್ ಮಾಡಿದ್ರು ನನಗೆ.
ಅಷ್ಟೊಂದೇನು ಮಾಡೋಕ್ಕಾಗಿಲ್ಲ. 5 ವರ್ಷ ಬಿಟ್ಟು ನಮ್ಗೆ ವರ್ಷಗಳು. ಅದು ಯಾರು ಅವ್ನು ಬಂದು ಹೊಡೆದ್ನ ಸರ್? ಅವ್ನು ಕೊಟ್ಟ ಬೊಂಬೈ ಸುಪಾರಿ ಕಿಲ್ಲರ್ಗೆ ಬನ್ನನ್ನ ರಾಜ್ಯ ಸುಪಾರಿ ಕೊಟ್ಟ. ಇನ್ನು 4-5 ಜನ ಶೂಟರ್ಗಳು ಇದ್ದರು. ಅವ್ನಿಗೆ ಕೆಲವು ಜನ ಪೊಲೀಸ್ ಅವರು ಸಪೋರ್ಟ್ ಇದ್ರು ಮಂಗಳೂರಿನವರು. ಅವ್ನು ಒಬ್ಬನೇ ಬಂದು ಬಿಡೋಕ್ಕಾಗತ್ತಾ ಸರ್ ಅವನಿಗೆ? ತಿಳ್ಕೊಳ್ಳಿ ಸರ್ ನೀವು. ಏನಾರು ನೀವು ಸರಿ ಇಲ್ಲ ಕಂಡ್ರೆ ನೀವೆಲ್ಲೂ ನೀವು ರೆಕಾರ್ಡ್ಸೇ ಸರಿಲ್ಲ ನಿಂದು ಇಷ್ಟಿದು. ಎಲ್ಲಿ ಸರ್ ಯಾಕೆ ಸರ್ ಸಿಗಲ್ಲ ನಾವು ರೆಕಾರ್ಡ್ಸು? ನೀವೆಲ್ಲರೂ ಯಾರೋ ನೀವು ಕಂಪ್ಲೇಂಟ್ ಕೊಡೋ ಸರ್ ನನ್ನ ಬಗ್ಗೆ. ಯಾವ್ದು ಸುಳ್ಳು ಮನೆ ರೋಲ್ಕೊಲ್ ತೊಗೊಂಡಿದ್ದೆ ಸರ್ ನಾನು. ಅದು ಯಾವ್ದಾದ್ರು ಕ್ಯಾಬಿನೆಟ್ ಡಾನ್ಸಲ್ಲಿ ಮಂತ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಸರ್. ಅದು ಯಾರು ಬಾರ್ ಒಳಗೆಲ್ಲ ಮಂತ್ಲಿ ತೊಗೊಂಡಿದ್ದು ಸರ್. ಎಲ್ಲ ಕುಡ್ಬಿಟ್ಟು ದುಡ್ಡು ಕೊಡೋ ಹೋಗಿ ವಿಚಾರಿಸಿ ಸರ್. ಆ ಥರ ನೀವು ಹೇಳಿ ನಾನು ನಮ್ಮ ತಲೆ ಬಗ್ಸಿ ಕೇಳ್ಕೊಂತೀನಿ. ಆ ಥರ ಒಂದು ಯಾವುದು ಕೇಸ್ ಮಾಡಿಲ್ಲ ಸರ್. ಯಾವ್ದು ಕಿಡ್ನಾಪ್ ಮಾಡಿ ದುಡ್ಡು ಇಸ್ಕೊಂಡು ಮಾಡಿದ್ರು ಎಲ್ಲ ನಾನು. ಮತ್ತು ಇಷ್ಟೆಲ್ಲ ಇದು ನಾನು ಮತ್ತೆ ಕೇಳೋಕ್ಕಾಗತ್ತಾ ಸರ್? ನಾನು ಏನು ತಪ್ಪು ಮಾಡಿ ಹೇಳಿ ಸರ್ ನೀವು. ಆ ಥರ ನನಗೆ ಅದಕ್ಕೆ ಅದೇನು ಮತ್ತೆ ಮಾತಾಡ್ತಾ ಇದ್ದೀನಿ ಸರ್, ತಿಳ್ಕೊಳ್ಳಿ ನೀವು ಅಂತ ನಾನು ಕಿರ್ಚಾಡ್ತೀನಿ. ನಾನು ಯಾವಾಗ ಅವ್ರ ಮಾತಿಗೆ ಮಾತು ಉತ್ತರ ಕೊಟ್ಟನೋ ಅವರು ಶಾಕ್ ಆಗ್ಬಿಡ್ತಾರೆ. ಶಾಕ್ ಆಗಿ ಸಮಾಧಾನ ಮಾಡಿ ಕಡೆಗೆ ಅವ್ರು ಯಾರೋ ಇಸ್ಮಾಯಿಲ್ ಸಾಹೇಬರು ಇನ್ನೊಂದು ಟೀಚರ್ಸ್ತಾರೆ. ಟೀಚರ್ಸ್ ಇಲ್ಲ ಸರ್ ನೋಡೋಣ ಇರ್ತಾನೆ. ಆಮೇಲೆ ನೋಡೋಣ ಮಾತಾಡ್ತಾರೆ. ಸರ್ ನೀವು ತಪ್ಪು ತಿಳ್ಕೊಂಡಿರ, ಬಚ್ಚನ್ ಆ ಥರ ಮನುಷ್ಯ ಅಲ್ಲ, ಶ್ರೀಧರ್ ಅಷ್ಟೇ ಅಲ್ಲ ಪಕ್ಕದೊಳಗೆ ನೋಡಿ ಮಾತಾಡಿ ಹೋಗಿ. ಯಾವುದೇ ಕಣ್ಣಿಗೆ ಯಾರಿಗೂ ಒಬ್ಬರು ದುರಾಂಕಾರದಿಂದ ಮಾತಾಡೋಲ್ಲ. ನಮ್ದು ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ ಯಾವತ್ತೇ ಫೋನ್ ಮಾಡಿ ಯಾವುದೇ ಮನೆಗೆ ಹೋಗಲಿ ಏನು ಸರ್ ಏನು ವಿಷಯ ಕೇಳಿ ಕುಣಿಸಿ ಮಾತಾಡಿ ಕಳಿಸ್ತಾರೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಅದೇ ಮಾತಾಡ್ತಾರೆ. ಯಾವುದೇ ಕಾರಣವೇ ಇಲ್ಲ ಹೋಗ್ರಿ ಅಂತ ಅನ್ನಲ್ಲ ಅವರು. ಸಾರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಕೇಳಿ ಕಳಿಸಿ ಅಂತ ಆ ಪಿ ಸಿನೇ ಕಳಿಸ್ತಾರೆ. ಇನ್ನೊಂದು ಪ್ರಮೋಷನ್ ಏನಪ್ಪ ಬಚ್ಚನ್ ಹೆಂಗೆ ಮಾತಾಡೋದು? ಇಲ್ಲ ಸರ್ ನಮ್ಮ ಸ್ಟೇಷನ್ ಲಿಮಿಟ್ಗಳು ಪ್ರತಿಯೊಬ್ಬರಿಗೂ ಸಾರ್ ಅಂತ ಮಾತಾಡೋದು. ಚಿಕ್ಕ ಪೊಲೀಸರು ಸಾರ್ ಅಂತಾರೆ, ಯಾವತ್ತೂ ಮಗ ತಿರ್ಸಿ ಮಾತಾಡೋಲ್ಲ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಓದ್ತಾನೆ. ಆಮೇಲೆ ಯಪ್ಪ ಕೂಲ್ ಆಗ್ತದೆ. ಯಾವಪ್ಪ ಕೂಲ್ ಆಗ್ತಾನೆ? ಇನ್ಸ್ಪೆಕ್ಟ್ರ್ ಕೂಲ್ ಆಗ್ತಾನೆ. ಇನ್ಸ್ಪೆಕ್ಟ್ರ್ ಹೋಗ್ತಾರೆ. ಹೋಗ್ಬೇಕಾದ್ರೆ ನಾನು ಎದ್ದು ನಮಸ್ಕಾರ ಮಾಡ್ತೇನೆ. ಅಯ್ಯಪ್ಪ ನಮಸ್ಕಾರ ಮಾಡಿದ್ರೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗ್ತಾರೆ. ನನ್ನ ನೋಡ್ಕೊಂಡು ಕೋಪದಿಂದ ಹೋಗ್ತಾರೆ. ನನ್ನ ತಲೆ ಕೆಡಿಸಲ್ಲ. ಆಮೇಲೆ ನೋಡೋಣ ಕೂತ್ಕೊಂಡು ಬಚ್ಚನ್ ನಿನ್ನ ಯಾಕಪ್ಪ ಇಷ್ಟೊಂದು ರೈಸ್ ಆದೆ? ಅವ್ರ ಅಪ್ಪನಿಗೆ ಬಂದನ್ನು ಮಾತಾಡಿ ಹೋಗ್ಲಿ ಬಿಡು, ನಿನ್ನ ಯಾಕೆ ಇಷ್ಟೆಲ್ಲ ಮಾತಾಡೋದು? ಸಾರ್ ನಿಮಗೆ ಗೊತ್ತಲ್ಲ, ಇದು ಬಂದಿರೋದು ನಮ್ಮ ಆಗಿರೋ ಕಳಿಸಿ ಒಂದು ಮುತ್ತೋಪ್ಪರೆ ಅಲ್ಲಿಂದನೇ ಕೂತ್ಕೊಂಡು ದುಬೈಯಿಂದನೇ ಇಲ್ಲಿರೋ ಪ್ರೆಸ್ನವ್ರಿಗೆ ಮತ್ತು ಕೆಲವು ರಿಪೋರ್ಟ್ಗಳಿಗೆ ಟಚ್ ಇದೆ. ನಮ್ಮ ಬಗ್ಗೆ ಪ್ರತಿಯೊಂದು ತಿಳ್ಕೊಂತಾರೆ. ಅಲ್ಲಿಂದ ಕೂತು ನಮ್ಗೆ ಆಟ ಆಡ್ಸ್ತಾನೆ. ಹೆಂಗಾರು ಮಾಡಿ ನಮಗೆ ಇಲ್ಲಿ ಈ ಕೇಸ್ನ ನಮ್ಗೆ ಖಂಡ ಮಾಡಬೇಕು. ಇನ್ನೂ ಏನೇನೋ ಗೇಮ್ ಆಡ್ತಾಡ್ತಿದ್ರು. ಸುಲಭಗಂತೂ ನಮಗಿರು ಬಿಡಲ್ಲ ಇವರು. ಎಲ್ಲ ಕಡೆ ಗೇಮ್ ಆಡ್ಸೋದು, ಪೇಪರ್ ದುಡ್ದು ಆರ್ಟಿಕಲ್ ಬರ್ಸೋದು, ನಮ್ಮ ಬಗ್ಗೆ ಕೆಟ್ಟದಾಗೆ ಯಾರು ತನ್ನ ದುಡ್ಡು ಹೀರೋಗಳು ಮಾಡೋದು, ನಮ್ಮನ್ನ ಸ್ವಲ್ಪ ಕಂಡಮ್ ಮಾಡೋದು, ಇವೆಲ್ಲ ನಡೀತಿರೋದು ಇವನೇ ಕಾರಣ ಸರ್. ಈ ಮನುಷ್ಯ ದುಬೈನಲ್ಲಿ ಸುಮ್ಮನೆ ಕೂತಿಲ್ಲ. ಅವ್ನಿಗೆ 24 ಗಂಟೆ ನಮ್ಮ ಚಿಂತೆ ಬಿಟ್ಟು ಬೇರೆ ಏನಿಲ್ಲ, ಕೆಲಸನಿಲ್ಲ ದುಬೈನಲ್ಲಿ. ಅವ್ನಿಗೆ ನಮ್ಗೆ ಹೆಂಗಾರು ಮಾಡಿ ಮುಗಿಸ್ಬೇಕನ್ನೋದು ಕಥೆ ಒಂದು. ಶ್ರೀಧರ್ ಮುಗಿಸ್ಬೇಕು, ನಮ್ಗೆ ಮುಗಿಸ್ಬೇಕನ್ನೋದು ಕಥೆ ಒಂದು. ಯಾಕೆಂದರೆ ಅವನಿಗೆ ಫಸ್ಟ್ ಟೈಮು ಈ ಥರ ಅವನಿಗೆ ಅವಮಾನ ಆಗಿ ಇಲ್ಲಿಂದ ಬೆಂಗಳೂರು ಬಿಟ್ಟು ಹೋಗಿರೋದು. ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತಲ್ಲ, ನಿಲ್ಸ್ಕೊಂಡು ಫೇಸ್ ಮಾಡ್ಬಿಡಂತು ಏನಾಗೈತೆ? ಅವನದು ಗುಂಪಿತ್ತು, ಅವನ ಜೊತೆ ಗ್ಯಾಂಗ್ಗಳಿತ್ತು. ನಮ್ಮನ್ನ ಫೇಸ್ ಮಾಡ್ಬೋದಿತ್ತು. ಫೇಸ್ ಮಾಡಲಿಲ್ಲ. ಒಂದಿನ ಇರಲಿಲ್ಲ, ನಮ್ಗೆ ಚಾಲೆಂಜೇ ಮಾಡಲಿಲ್ಲ. ಅವ್ನಿಗೆ ಗೊತ್ತಾ ಸರ್ ನಿಮ್ಗೆ ಇನ್ನೊಂದು, ಇಲ್ಲಿಂದ ಹೋಗಿದ ಮೇಲೆ ಬೆಂಗಳೂರು ಬಿಟ್ಟು ಹೋದ್ಮೇಲೆ ಅಲ್ಲಿಂದ ಫೋನ್ ಮಾಡೋದಿಲ್ಲ ಊರಿಂದ. ಇಲ್ಲಿ ಫೋನ್ ಮಾಡಿಲ್ಲ. ಈ ಥರ ಯಾವತ್ತವ್ರು ಬೆಂಗಳೂರು ಡಾನ್ ಕೇಳಿದ್ರ ಸರ್? ಆ ಥರ ಕ್ಯಾರೆಕ್ಟರ್ ಸರ್. ಎಲ್ಲ ಗಡ್ಸು, ನಮ್ಮ ದುಶ್ಮನ್ ಹೊಡಿಬೇಕು. ಬಿಸ್ನೆಸ್ ರೋಡಿಸಮ್ ಥರ ಮಾಡೋದವರು. ಅವ್ರು ಬಿಸ್ನೆಸ್ ರೋಡಿಸಮ್ ಥರ ಮಾಡೋದವರಲ್ಲ. ಅವ್ರಿಗೆ ಯಾವ ದುಡ್ಡುಗಳು ಬೇಕು. ಈ ಹೋಟ್ಲ್ ಬಿಸ್ನೆಸ್ ಬೇಕು ಅವ್ನಿಗೆಲ್ಲ. ಹೋಟ್ಲ್ ಕ್ಯಾಬ್ರೆ, ಡ್ಯಾನ್ಸ್ಗಳು, ಈ ಡಿಸ್ಕೋ ಡ್ಯಾನ್ಸ್ಗಳು, ಸಿಂಗಿಂಗು, ಇವೆಲ್ಲ ಬಿಸ್ನೆಸ್ಗಳು ಬೇಕು. ಈ ಥರ ಅವ್ರಿಗೆ ಆ ದುಡ್ಡುಗಳು ಬೇಕು. ಅಲ್ಲೆಲ್ಲ ಪಾರ್ಟ್ನರ್ಶಿಪ್ ಆಗಬೇಕು. ಅವ್ನು ಅದೇ ಡ್ಯಾನ್ಗಿರಿ, ಬೇರೆ ಏನು ಡ್ಯಾನ್ಗಿರಿ ಇಲ್ಲ ಸರ್ ಇದು. ಈ ಕಾರಣಕ್ಕೋಸ್ಕರ ಇವ್ರಿಗೆಲ್ಲ ಸಪೋರ್ಟ್ ಕೊಡ್ತಾರೋ ನಿಮಗೆ ಗೊತ್ತಲ್ಲ. ನಮ್ಮವನೇ, ನಮ್ಮ ಫ್ರೆಂಡೇ, ನಮ್ಗೆ ನಾವು ಸಾಕಿ ಬೆಳೆಸಿದ್ವಲ್ಲ, ಎಲ್ಲ ಸಪೋರ್ಟ್ ಕೊಟ್ಟು ಈ ಕೇಸ್ನ ನಮ್ಮನ್ನ ಸ್ಟ್ರಾಂಗ್ ಮಾಡಿ ದೊಡ್ಡದಾಗಿ ಪೇಪರ್ಗೆ ಇಶ್ಯೂ ಮಾಡ್ತಾ ಇರೋದು. ಪೇಪರ್ ಮಾಡಿ 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 ನಾವು ದೊಡ್ಡ ಕುಖ್ಯಾತ ರೌಡಿಗಳೇನೋ, ದೊಡ್ಡ ಖತರ್ನಾಕ್ ಜನಗಳೇನೋ, ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋದು ಮಾಡ್ತಾರೆ ಇವ್ರುಗಳು ಸರ್. ಇವರು ಮಾಡಿ ನಮ್ಮನ್ನ ನಾವು ದಾರಿ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನಾನು ಅವ್ರ ಮೇಲೆ ಅಷ್ಟೊಂದು ರೇಗಿದ್ದು, ಅಷ್ಟೊಂದು ಕಿರ್ಚಾಡ್ತಾ ಇರಲಿಲ್ಲ. ನನ್ನ ಸಾಫ್ಟ ಆಯಿತು ಸರ್ ಕೈ ಕಟ್ಕೊಳ್ತಾರೆ. ಅವಾಗೆಲ್ಲ ಊರಿಗೆಲ್ಲ ಹೇಳ್ತಾರೆ, ನಾನು ಒದ್ದೆ ಕಾಲಿಂದ ಹೊಡೆದೆ, ಅವ್ನು ಕಾಲು ಹಿಡ್ಕೊಂಡ, ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ, ನನ್ನ ಪ್ರಾಣ ಕಾಪಾಡಿ ಅಂತ ಹೇಳ್ತೀನಿ. ಅದಕ್ಕೆ ಸರ್ ಸತ್ಯ ಸಾಯ್ಲಿ ಬಿಡ್ರಿ, ಜನ ಕ್ಯಾನ್ಸರ್ ಬಂದು ಸಾಯ್ತಾರೆ, ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಇನ್ನೂ ರೋಗ ಬಂದು ಸಾಯ್ತಾರೆ. ಓಡಿಲಿ ಬಿಡು, ಸಾಯನ ಬಿಡಿ ಅಂತ ಹಾಕನ್ಸ ಹೇಳಿದ ಮಕ್ಕಳು. ನಾನು ಯಾಕೆ ಸರ್ ಹೇಳಿ ಅದೆಲ್ಲ? ನನಗೂ ಕೋಪ ತಿಳಿಯೋಕ್ಕಾಗಿಲ್ಲ ಸರ್. ಇದು ನನಗೆ ಹೊಡೆದ್ಬಿಡ್ತಾರೆ, ನೀನು ನಾಯಿ ಬೀದಿ ಹಣ ಆಗುತ್ತೆ, ಹೆಂಗೆ ಸರ್ ಸುಮ್ಮನೆ ಕೇಳ್ಕೊಂಡಾಗುತ್ತೆ?
ಆದರೆ ನಾನು ಸಾಯ್ತೀನಿ, ನಮ್ಮ ಮನೆಯವ್ರು ರೋಡಿಗೆ ಬರ್ತಾರೆ. ಅವ್ರಿಗೇನಾಗಬೇಕು ಸರ್, ಬೇರೆ ಬೇರೆ ಪೊಲೀಸ್ನವ್ರಿಗೆ ಕೇಳಿಸ್ಕೊಂತಾರೆ. ಅವ್ರು ಬಂದು ಏನು ಸರ್ ಏನಾಯ್ತು ಅಂತ, ಬೇರೆ ಬೇರೆ ಪೊಲೀಸ್ ಏನು ಬಿಚ್ಚಿನ ಏನಾಯ್ತು, ಇಲ್ಲ ಸರ್ ಸುಮ್ಮನೆ ಆರ್ಗ್ಯುಮೆಂಟ್ ಆಯ್ತು ಅಂತ ಅಷ್ಟೇ ಸುಮ್ಮನೆ ಅವ್ರು. ಅದಾದಮೇಲೆ ನರಣ ಅವರು ಇಸ್ಮಾಯಿಲ್ ಸರ್ ಹೇಳ್ತಾರೆ. ನಾನು ಬರೋಷ್ಟಿಗೆಲ್ಲ ಕಾಮ್ ಆಗ್ಬಿಡ್ತೀನಿ ಸಿಸ್ಟರ್. ಆಮೇಲೆ ಅಸಿಸ್ಟೆಂಟ್ ಇನ್ಚಾರ್ಜ್ ಊಟ ಏನು ಮಾಡ್ತೀರಾ, ಏನೋ ಸರ್ ಪ್ಲೇಟ್ ಚಿತ್ರ ಮೊಸರು ತರಿಸಿ ಸರ್, ಏನೋ ತಿನ್ನೋ, ಇಲ್ಲ ಸರ್ 4 ಇಡ್ಲಿ ಸಾಕ್ತಾರೆ. ಸೀದಾ ಅವ್ರಿಗೂ 4 ಇಡ್ಲಿ ಅಷ್ಟೇ ಸರ್, ಇಡ್ಲಿ ತರಿಸ್ತೀನಪ್ಪ ಅಂತ ಹೇಳ್ತಾರೆ. ನರಣ ಅವರು ಬಚ್ಚನ್ ಊಟ ಮಾಡ್ಕೊಂಡು ಸುಮ್ಮನೆ ನೆಮ್ಮದಿ ಮಲಗೋ, ಇನ್ನು ಜಾಸ್ತಿ ನೀವು ಕೂಲಾಗಿರಪ್ಪ ಅಂತೇಳಿ ಸಮಾಧಾನ ಮಾಡಿ ಹೋಗ್ತಾರೆ.